ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡೋ ಮೂಲಕ ಕದನ ವಿರಾಮ ಉಲ್ಲಂಘಿಸಿದ್ರಿಂದಾಗಿ ಇರಾನ್ ಮತ್ತೆ ಅಮೆರಿಕ ಮಾತುಕತೆಗೆ ಸ್ವಿಟ್ಜರ್ಲೆಂಡ್ ಹೋಗ್ಲಿಲ್ಲ. ಆದ್ರೆ ನೇತನ್ಯಾಹು ಏನೇ ಮಾಡಿದ್ರು ಅವ್ರದೀಗ ಹತಾಶ ಸ್ಥಿತಿ, ಅವ್ರ ಆಟ ಮುಗಿದಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇಸ್ರೇಲ್ ಮತ್ತೆ ಅಮೆರಿಕ ನಡುವಿನ ಸಂಬಂಧ ಈಗ ವೇಗವಾಗಿ ಬದಲಾಗ್ತಾ ಇದೆ. ಟ್ರಂಪ್ ಮತ್ತೆ ಪೆಜೆಶ್ಕಿಯಾನ್ ಸಹಿ ಮಾಡಿದಂತಹ ಒಪ್ಪಂದ ಟ್ರಂಪ್ ಮತ್ತೆ ನೇತನ್ಯಾಹು ನಡುವಿನ ಗೋಡೆಯಾಗಿ ಬದಲಾಗಿದೆ. ಈ ವಿಷಯದಲ್ಲಿ ನೇತನ್ಯಾಹು ಪೂರ್ತಿ ಅಪ್ರಸ್ತುತರಾಗಿದ್ದಾರೆ. ಈಗ ಅವರು ಒಪ್ಪಂದದ ಹಾದಿಯಲ್ಲಿ ಮುಳ್ಳಾಗೋ ಮೂಲಕ ತಮ್ಮ ಅಸ್ತಿತ್ವವನ್ನ ತೋರಿಸೋದಿಕ್ ನೋಡ್ತಾ ಇದ್ದಾರೆ. ಅವರು ಒಪ್ಪಂದವನ್ನ ವಿರೋಧ ಮಾಡೋದಿಕ್ಕೆ ಅಥವಾ ಬೆಂಬಲಿಸೋದಿಕ್ ಸಾಧ್ಯ ಇಲ್ಲ. ಅವರನ್ನ ಟ್ರಂಪ್ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಆದ್ರೆ ನೇತನ್ಯಾಹು ಮಾತ್ರ ಮೌನವಾಗಿದ್ದಾರೆ. ಗಮನ ಸೆಳೆಯೋದಿಕ್ಕೆ ನೇತನ್ಯಾಹು ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಮತ್ತೆ ಇಸ್ರೇಲ್ ಅನ್ನ ರಕ್ಷಿಸೋದಿಕ್ಕೆ ಲೆಬನಾನ್ ಪಕ್ಕದ ಪ್ರದೇಶವಾದ ಉತ್ತರ ಇಸ್ರೇಲ್ ನಲ್ಲಿ ಭದ್ರತಾ ವಲಯ ಸ್ಥಾಪಿಸುವ ಮಾತಾಡ್ತಾ ಇದ್ದಾರೆ. ಆದ್ರೆ ಇಸ್ರೇಲ್ನ ತಜ್ಞರು ನೇತನ್ಯಾಹು ಅವರನ್ನ ಬೇರೆದೇ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ. ಇರಾನ್ ಬಗ್ಗೆ ನೇತನ್ಯಾಹು ನಿರೂಪಣೆ ದುರ್ಬಲಗೊಂಡಿದೆ ಅಂತ ಇಸ್ರೇಲಿ ವಿಶ್ಲೇಷಕರೊಬ್ಬರು ರೈಟರ್ಸ್ಗೆ ತಿಳಿಸಿದ್ದಾರೆ. ಇರಾನ್ ನಲ್ಲಿ ಸರ್ಕಾರ ಉರುಳಿಸೋದಿಕ್ಕೆ ನಾವು ಅಮೆರಿಕದೊಂದಿಗೆ ಹೋದ್ವಿ, ಆದ್ರೆ ಅಮೆರಿಕ ಆ ಸರ್ಕಾರವನ್ನೇ ಕಾನೂನುಬದ್ಧಗೊಳಿಸಿತು. ಈ ಒಪ್ಪಂದ ಇಸ್ರೇಲ್ಗೆ ರಾಜಕೀಯ ಮತ್ತೆ ಕಾರ್ಯತಂತ್ರದ ನಷ್ಟ ಉಂಟು ಮಾಡಿದೆ. ನೇತನ್ಯಾಹು ಈ ಸತ್ಯದಿಂದ ಓಡಿ ಹೋಗ್ತಾ ಇದ್ದಾರೆ ಮತ್ತೆ ತಪ್ಪಿಸ್ಕೊಳ್ಳೋದಿಕ್ಕೆ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ವಿಮರ್ಶಕರು ಟೀಕೆ ಮಾಡ್ತಾ ಇದ್ದಾರೆ. 4 ತಿಂಗಳಲ್ಲಿ ಜಗತ್ತು ಬಹಳ ಬದಲಾಗಿದೆ. ಇರಾನ್ ಶರಣಾಗಬೇಕು ಅಂತ ಬಯಸಿದಂತಹ ಅಮೆರಿಕ ಈಗ ಇರಾನ್ನ ಆತ್ಮರಕ್ಷಣೆಯ ಹಕ್ಕಿನ ಬಗ್ಗೆನೇ ಮಾತಾಡ್ತಾ ಇದೆ. ಅಮೆರಿಕ ಹೇಳ್ತಾ ಇರೋ ಪ್ರಕಾರ ಇರಾನ್ನೊಂದಿಗೆ ಹೋರಾಡೋದಕ್ಕೆ ಇನ್ನು ಮುಂದೆ ಯಾವುದೇ ಕಾರಣ ಇಲ್ಲ, ಆದ್ರೆ ಸಂಘರ್ಷವನ್ನ ಪರಿಹರಿಸಲಾಗಿದೆ ಅಂತ ಇಸ್ರೇಲ್ ಒಪ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ. ನೇತನ್ಯಾಹು ಲೆಬನಾನ್ ಮೇಲೆ ಬಾಂಬ್ ದಾಳಿ ಮಾಡೋ ಮೂಲಕ ಇಸ್ಲಾಮಾಬಾದ್ ಒಪ್ಪಂದವನ್ನ ವಿರೋಧ ಮಾಡ್ತಾ ಇದ್ದಾರೆ. ಅವ್ರು ಅದನ್ನ ವಿರೋಧ ಮಾಡಿದ್ರು ಅದವರ ಅಸಹಾಯಕ ಪ್ರತಿಕ್ರಿಯೆ ಮಾತ್ರನೇ. ಅವ್ರ ಪರಿಸ್ಥಿತಿ ಭೀಕರವಾಗಿರುವ ಹಾಗೆ ಕಾಣ್ತಾ ಇದೆ. ಈಗ CNN ನಿಂದ ಆಕ್ಸಿಯೋಸ್ ವರೆಗೆ ಎಲ್ಲವೂ ಕೂಡ ನೇತನ್ಯಾಹು ಹೇಳಿಕೆಗಳನ್ನ ಉಲ್ಲೇಖ ಮಾಡಿ ಅವರ ಹತಾಶೆ ಮತ್ತೆ ಒಂಟಿಯಾಗಿರೋದ್ರ ಬಗ್ಗೆ ಮಾತಾಡ್ತಾ ಇವೆ. ಅಮೆರಿಕದ ಪತ್ರಿಕೆಗಳು ಇಸ್ರೇಲ್ ಮತ್ತೆ US ನಡುವಿನ ಉದ್ವಿಗ್ನತೆಯನ್ನ ಎತ್ತಿ ತೋರಿಸತೊಡಗಿವೆ. ಈ ಒಪ್ಪಂದದ ಕುರಿತು ಚುನಾವಣೆಯಲ್ಲಿ ನೇತನ್ಯಾಹು ಮತದಾರರ ಕೋಪವನ್ನ ಎದುರಿಸಬಹುದು. ಇಸ್ರೇಲಿ ಪತ್ರಿಕೆಗಳು ಕೂಡ ಈ US ಮತ್ತೆ ಇಸ್ರೇಲ್ ನಡುವಿನ ಅಂತರವನ್ನ ಬಹಿರಂಗವಾಗಿನೇ ಚರ್ಚೆ ಮಾಡ್ತಾ ಇವೆ. ಇಸ್ರೇಲ್ನಲ್ಲಿ ಟ್ರಂಪ್ ಅವರ ಜನಪ್ರಿಯತೆ ಕುಸಿದಿದೆ ಅಂತ ಸಮೀಕ್ಷೆಗಳು ತೋರಿಸ್ತಾ ಇವೆ. ಜೆರುಸಲೆಂ ಪೋಸ್ಟ್ ತನ್ನ ಸಂಪಾದಕೀಯದಲ್ಲಿ ಇಸ್ರೇಲ್ ಈಗ ಟ್ರಂಪ್ ನಂತರದ ಅಮೆರಿಕವನ್ನ ಎದುರಿಸಬೇಕಾದಂತಹ ಸನ್ನಿವೇಶವನ್ನ ನೋಡ್ತಾ ಇದೆ ಅಂತ ಬರೆದಿದೆ. ಭವಿಷ್ಯದಲ್ಲಿ ರುಬಿಯೋ ಮತ್ತೆ ವ್ಯಾನ್ಸ್ ಇಸ್ರೇಲ್ ಬಗ್ಗೆ ಅಮೆರಿಕದ ನೀತಿಯನ್ನ ನಿರ್ಧಾರ ಮಾಡ್ತಾರೆ. ಅವ್ರೀಗ ಅಮೆರಿಕದ ಬಗ್ಗೆ ಮಾತ್ರನೇ ಕಾಳಜಿ ಇರೋದ್ರಿಂದ ಅಮೆರಿಕದಿಂದ ಪಡೆದಿದ್ದಂತಹ ಭದ್ರತೆ ಇನ್ನು ಮುಂದೆ ಇಸ್ರೇಲ್ಗೆ ಸಿಗದೆ ಹೋಗ್ಬೋದು. ಅಮೆರಿಕ ಇಸ್ರೇಲ್ ಜೊತೆಗೆ ನಿಲ್ಲುತ್ತೋ ಅಥವಾ ಇಲ್ಲವೋ ಅನ್ನೋದನ್ನ ಲೆಬನಾನ್ ಸಾಬೀತುಪಡಿಸುತ್ತೆ. ಇದು ಬಹಳ ಮಹತ್ವದ ವಿಷಯ. ಇಸ್ರೇಲಿ ಪತ್ರಿಕೆಗಳು ಲೆಬನಾನ್ ಅನ್ನ ಅಮೆರಿಕ ಮತ್ತೆ ಇಸ್ರೇಲ್ ನಡುವಿನ ಸಂಬಂಧಗಳಿಗೆ ಒಂದು ಪರೀಕ್ಷೆಯಾಗಿ ನೋಡ್ತವೆ. ಲೆಬನಾನ್ ಮೇಲಿನ ದಾಳಿಯಿಂದಾಗಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ ಮತ್ತೆ ಅಮೆರಿಕ ಇಸ್ರೇಲ್ ಅನ್ನ ಬೆಂಬಲಿಸದೆ ಹೋದ್ರೆ ಅವ್ರ ಸಂಬಂಧಗಳಲ್ಲಿ ದೀರ್ಘಕಾಲದವರೆಗೆ ಆಳವಾದ ಬಿರುಕುಂಟಾಗತ್ತೆ. ಲೆಬನಾನ್ ಸುಟ್ಟು ಹೋಗುತ್ತೆ ಅಂತ ಇಸ್ರೇಲ್ನ ರಾಷ್ಟ್ರೀಯ ಭದ್ರತಾ ಸಚಿವ ಬೆನ್ ಗ್ವಿರ್ ಹೇಳಿದ್ದಾರೆ. ಲೆಬನಾನ್ಗೆ ಸಂಬಂಧಪಟ್ಟ ಹಾಗೆ ಇಸ್ರೇಲಿ ಮಂತ್ರಿಗಳು ಹೇಳಿಕೆಗಳನ್ನ ನೀಡ್ತಾ ಇರುವಂತಹ ವಿಧಾನ ನೇತನ್ಯಾಹು ಹತಾಶರಾಗಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಪ್ಪಂದದಿಂದ ಹಿಂದೆ ಸರಿಯೋ ಹಾಗೆ ಅವರು ಅಮೆರಿಕವನ್ನ ಒತ್ತಾಯ ಮಾಡೋದಿಕ್ ಬಯಸ್ತಾರೆ. ಆದ್ರೆ ಅದಕ್ಕೆ ಸಹಿ ಹಾಕಿದ ನಂತರ ಟ್ರಂಪ್ ಹಿಂದೆ ಸರಿತಾರಾ? ನ್ಯೂಯಾರ್ಕ್ ಟೈಮ್ಸ್ ಬರೆದಿರೋ ಪ್ರಕಾರ ಈ ಒಪ್ಪಂದ ಇಸ್ರೇಲ್ನ ಯಾವುದೇ ಉದ್ದೇಶಗಳನ್ನ ಪೂರೈಸೋದಿಲ್ಲ. ಇರಾನ್ನ ಪ್ರಾಕ್ಸಿ ನೆಟ್ವರ್ಕ್ ಮೇಲೆ ಯಾವುದೇ ನಿರ್ಬಂಧಗಳನ್ನ ವಿಧಿಸಲಾಗಿಲ್ಲ. ಬದಲಾಗಿ ಲೆಬನಾನ್ನ ಹೊರಗಿಡುವಂತ ನೆಪದಲ್ಲಿ ಇಸ್ರೇಲ್ ಅನ್ನ ನಿರ್ಬಂಧಿಸಲಾಗ್ತಾ ಇದೆ. ಯುದ್ಧಕ್ಕೂ ಮುಂಚೆನೂ ಇಂತಹ ಸ್ಥಿತಿ ಇರಲಿಲ್ಲ. ಇರಾನ್ಗೆ ಶತಕೋಟಿ ಡಾಲರ್ಗಳನ್ನು ನೀಡಲಾಗ್ತಾ ಇರೋದ್ರಿಂದ ಅದು ಹೆಚ್ಚಿನ ಕ್ಷಿಪಣಿಗಳನ್ನ ನಿರ್ಮಿಸಬಹುದು ಮತ್ತೆ ತನ್ನ ಪ್ರಾಕ್ಸಿಗಳನ್ನ ಇನ್ನಷ್ಟು ಬಲಪಡಿಸಬಹುದು. ಇರಾನ್ನ ಪರಮಾಣು ಕಾರ್ಯಕ್ರಮ ವಿರುದ್ಧ ನೇತನ್ಯಾಹು ಮಾತಾಡ್ತಾ ಇದ್ರು, ಆದ್ರೆ ಒಪ್ಪಂದ ಅದನ್ನ ಪರಿಹರಿಸುತ್ತೆ. ಹಾಗಾಗಿನೇ ಈಗ ನೇತನ್ಯಾಹು ದುಸ್ಥಿತಿಯನ್ನ ಮುಟ್ಟಿದ್ದಾರೆ. ಅದೇ ವಾಸ್ತವ ಏನು ಅಂತ ಅಂದ್ರೆ ಅವರ ಸ್ನೇಹಿತ ಟ್ರಂಪ್ ಕೂಡ ನವೆಂಬರ್ನಲ್ಲಿ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಈ ಮಧ್ಯಂತರ ಚುನಾವಣೆಯಲ್ಲಿ ಅವರು ಸ್ಥಾನಗಳನ್ನ ಕಳ್ಕೊಂಡ್ರೆ ಅವರ ಅಧಿಕಾರಾವಧಿ ಕೇವಲ ಔಪಚಾರಿಕವಾಗಿರುತ್ತೆ. ಸಾಮಾನ್ಯ ಅಮೆರಿಕನ್ರಲ್ಲಿ ಇಸ್ರೇಲ್ ಬಗ್ಗೆ ಅಸಮಾಧಾನ ಹೆಚ್ಚಾಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ನೇತನ್ಯಾಹು 4 ತಿಂಗಳಲ್ಲಿ ಚುನಾವಣೆಗಳನ್ನ ಎದುರಿಸ್ತಾರೆ. ನೇತನ್ಯಾಹು ಒಪ್ಪಂದವನ್ನ ಬಹಿರಂಗವಾಗಿ ಬೆಂಬಲಿಸ್ತಾ ಇಲ್ಲ ಅಥವಾ ವಿರೋಧನೂ ಮಾಡ್ತಾ ಇಲ್ಲ. ನಾನು ಇಸ್ರೇಲ್ನ ಹಿತಾಸಕ್ತಿಗಳನ್ನ ರಾಜಿ ಮಾಡ್ಕೊಳ್ಳೋದಿಲ್ಲ ಅಂತ ಅಷ್ಟೇ ಅವರು ಹೇಳ್ತಾ ಇದ್ದಾರೆ. ಇರಾನ್ ಜೊತೆಗಿನ ಇಸ್ಲಾಮಾಬಾದ್ ತಿಳುವಳಿಕೆ ಒಪ್ಪಂದಕ್ಕೆ ಟ್ರಂಪ್ ಒಬ್ಬರೇ ಸಹಿ ಹಾಕಿದ್ದಾರೆ. ನೇತನ್ಯಾಹು ಅವರಿಂದ ಬಲವಂತವಾಗಿ ಸಹಿ ಹಾಕ್ಸಿದ್ರೆ ಇಸ್ರೇಲ್ನಲ್ಲಿ ಅವರ ರಾಜಕೀಯ ಜೀವನ 1 ನಿಮಿಷದಲ್ಲಿ ಮುಗಿದು ಹೋಗ್ತಾ ಇತ್ತು. ಅದಕ್ಕಾಗಿನೇ ನೇತನ್ಯಾಹು ಲೆಬನಾನ್ ಮೇಲೆ ದಾಳಿಯನ್ನ ಇಸ್ರೇಲ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಜೋಡಿಸುವ ಮೂಲಕ ಒಪ್ಪಂದವನ್ನು ಪ್ರತಿಭಟಿಸ್ತಾ ಇದ್ದಾರೆ.
60 ದಿನಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇರಾನ್ ಚಿಂತೆ ಮಾಡ್ತಾ ಇಲ್ಲ. ಆದ್ರೆ ಇದೀಗ ನೇತನ್ಯಾಹು ಅವರ ಪರಿಸ್ಥಿತಿ ತೀರಾ ಹತಾಶ ಮಟ್ಟದಾಗಿದೆ. ಇಸ್ರೇಲ್ನಲ್ಲಿ ನೇತನ್ಯಾಹು ಅವರ ವಿರೋಧಿಗಳು ಅವ್ರ ಸ್ಥಾನಮಾನ ಟ್ರಂಪ್ ಜೊತೆಗಿನ ಸ್ನೇಹದ ಪರಿಣಾಮ ಅಂತ ಭಾವಿಸಿದ್ದಾರೆ. ಇನ್ನು ಆ ಸ್ನೇಹ ಕೂಡ ಇರೋದಿಲ್ಲ. ವ್ಯಾನ್ಸ್ ಇಸ್ರೇಲ್ನ ವಿದೇಶಾಂಗ ಸಚಿವರು ಮತ್ತೆ ರಾಷ್ಟ್ರೀಯ ಭದ್ರತಾ ಸಚಿವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದಂತಹ ರೀತಿ ಮತ್ತೆ ಲೆಬನಾನ್ ಬಗ್ಗೆ ನೇತನ್ಯಾಹು ನಡೆ ಹೊಣೆಗೇಡಿತನದ್ದು ಅಂತ ಟ್ರಂಪ್ ಹೇಳಿದ ರೀತಿಯನ್ನ ಇಲ್ಲಿ ಗಮನಿಸಬೇಕು. ನೇತನ್ಯಾಹು ಸರ್ಕಾರವನ್ನ ಉರುಳಿಸದೇ ಇದ್ರೆ ಇಸ್ರೇಲ್ನ ವಿದೇಶ ಸಂಬಂಧಗಳನ್ನ ಉಳಿಸೋದು ಕಷ್ಟಕರ ಅನ್ನುವಂಥ ಸೂಚನೆ ಅಲ್ಲಿದೆ. ನೇತನ್ಯಾಹು ಪ್ರಭಾವ ಕ್ಷೀಣಿಸಿರೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಇನ್ನು ಈ ಅವಧಿಯಲ್ಲಿ ಅಮೆರಿಕ ಇಸ್ರೇಲ್ ಅನ್ನ ತನ್ನ ದಾಳಿಯನ್ನ ನಿಲ್ಲಿಸುವಂತೆ ಪದೇ ಪದೇ ಒತ್ತಾಯ ಮಾಡಿತು. ಇದು ನೇತನ್ಯಾಹುಗೆ ಒಂದು ದೊಡ್ಡ ವಿಪತ್ತು. 2 ವರ್ಷಗಳ ಕಾಲ ನೇತನ್ಯಾಹು ಗಾಜಾ ಮೇಲೆ ಬಾಂಬ್ ದಾಳಿಯನ್ನ ಮಾಡಿ ನರಮೇಧ ನಡೆಸಿದ್ರು. ಆಗ ಎಲ್ಲಾ ವಿಶ್ವ ನಾಯಕರು ಅವ್ರ ಮುಂದೆ ಮಂಡಿ ಊರಿದ್ದಾರೆ ಅಂತ ಅನಿಸ್ತಾ ಇತ್ತು. ಆದ್ರೆ ಕಳೆದ 110 ದಿನಗಳಲ್ಲಿ ನೇತನ್ಯಾಹು ಈಗ ಒಬ್ಬಂಟಿಯಾಗಿದ್ದಾರೆ. ಈಗ ಟ್ರಂಪ್ ಅವರು ನೇತನ್ಯಾಹು ಅವರನ್ನ ಬದಿಗಿಟ್ಟಿದ್ದಾರೆ. ಇರಾನ್ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕೋ ಮೂಲಕ ಟ್ರಂಪ್ ನೇತನ್ಯಾಹು ಅವರನ್ನ ಕಡೆಗಣಿಸಿದ ಹಾಗಾಗಿದೆ. ಇದೇ ಹೊತ್ತಿನಲ್ಲಿ ಗಮನಿಸಬೇಕಾಗಿರುವಂತಹ ಇನ್ನೊಂದು ಸಂಗತಿ ಏನು ಅಂತ ಅಂದ್ರೆ, ಈ ಒಪ್ಪಂದ ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುರ್ಬಲಗೊಳಿಸಿದೆ ಮತ್ತೆ ದೇಶೀಯ ರಾಜಕೀಯದಲ್ಲಿ ಅಸ್ಥಿರಗೊಳಿಸಿದೆ. ಪ್ರಧಾನಿ ಮೋದಿ ಕೂಡ ಟ್ರಂಪ್ ಅವರನ್ನ ಸ್ನೇಹಿತ ಅಂತ ಕರೀತಾ ಇದ್ರು. ಟ್ರಂಪ್ ಗೆಲುವಿನ ನಂತರ ಭಾರತ ಮೋದಿಯಿಂದ ಪ್ರಯೋಜನವನ್ನ ಪಡೆಯುತ್ತೆ ಅಂತ ಇಲ್ಲಿನ ಭಕ್ತರು ಭಾವಿಸಿದ್ರು. ಆದ್ರೆ ಟ್ರಂಪ್ ಭಾರತದ ಮೇಲೆ ಸುಂಕಗಳನ್ನ ವಿಧಿಸಿದ್ರು. ಭಾರತ ಅಮೆರಿಕದಲ್ಲಿ $100 ಕೋಟಿ ಹೂಡಿಕೆಯನ್ನ ಮಾಡುವಂತೆ ಒತ್ತಾಯ ಮಾಡಿದ್ರು. 3 ಭಾರತೀಯ ನಾವಿಕರನ್ನ ಕೊಂದಾಗ್ಲೂ ಕೂಡ ಅಮೆರಿಕ ವಿಷಾದವನ್ನ ವ್ಯಕ್ತಪಡಿಸಲಿಲ್ಲ. ಟ್ರಂಪ್ ಒತ್ತಡದಿಂದಾಗಿ ಭಾರತ ಇರಾನ್ನ ಚಬಹಾರ್ ಬಂದರಿನಿಂದ ಹಿಂದೆ ಸರಿತು. ₹1,000 ಕೋಟಿ ಹೂಡಿಕೆ ವ್ಯರ್ಥವಾಗೋಯ್ತು. ಅಮೆರಿಕದ ಆಜ್ಞೆಯ ಮೇರೆಗೆ ಭಾರತ ಇರಾನ್ನಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸಿತು. ಈಗ ಅದು ಅದೇ ಇರಾನ್ನೊಂದಿಗೆ ತೈಲ ವ್ಯಾಪಾರ ಮಾಡಬೇಕಾಗತ್ತೆ. ಸುಪ್ರೀಂ ಲೀಡರ್ ಅಲಿ ಖಾಮಿನಿ ಹತ್ಯೆ ಆದಾಗ ಭಾರತ ಅಧಿಕೃತವಾಗಿ ಅದನ್ನ ಖಂಡಿಸಲಿಲ್ಲ ಅಥವಾ ಗೌರವ ಕೂಡ ಸಲ್ಲಿಸಲಿಲ್ಲ. ಈಗ ಅಮೆರಿಕ ಇರಾನ್ನ ಸ್ನೇಹಿತನ ಹಾಗೆ ಕಾಣುತ್ತೆ. ಅದರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದೆ. ಇರಾನ್ ವಿಷಯಕ್ಕೆ ಅಂತ ಬಂದಾಗ ನೇತನ್ಯಾಹು ಅವರ ಇಸ್ರೇಲ್ ಈಗ ನಿಂತಿರುವ ಸ್ಥಾನದಲ್ಲಿ ಭಾರತ ಕೂಡ ನಿಲ್ಲುತ್ತೆ. ಇರಾನ್ ಶಾಂತವಾಗಿದೆ. ಒಪ್ಪಂದದಿಂದ ಹಿಂದೆ ಸರಿಯೋದಿಕ್ಕೆ ಮತ್ತೆ ಮಾತುಕತೆಯನ್ನು ನಿರಾಕರಿಸೋದಿಕ್ಕೆ ಅದಕ್ಕೊಂದು ನಿಮಿಷ ಕೂಡ ಬೇಕಾಗಿಲ್ಲ. ಅದು ಯಾವಾಗ್ಲೂ ಯುದ್ಧಕ್ಕೆ ಸಿದ್ಧ ಇರೋ ಹಾಗೆ ತೋರುತ್ತೆ. ಜ್ಞಾಪಕ ಪತ್ರಕ್ಕೆ ಸಹಿ ಹಾಕಿದ ನಂತರ ಇರಾನ್ನ ಸರ್ವೋಚ್ಚ ನಾಯಕ ಮೊಜತಬಾ ಖಾಮಿನಿ ಅವರ ಹೇಳಿಕೆ ಇಲ್ಲಿ ನಿರ್ಣಾಯಕವಾಗಿದೆ. ಅಂದ್ರೆ ಒಂದ್ ರೀತಿಯಲ್ಲಿ ಅವರು ಒಪ್ಪಂದದಿಂದ ದೂರ ಉಳಿದ್ರು ಮತ್ತೆ ಅಧಿಕಾರಿಗಳು ಈ ಹಂತ ತಲುಪೋದಿಕ್ಕೆ ತುಂಬಾನೇ ಶ್ರಮಿಸಿದ್ದಾರೆ ಅಂತ ಹೇಳಿದ್ದಾರೆ. ತಾತ್ವಿಕವಾಗಿ ನನಗೆ ವಿಭಿನ್ನ ಅಭಿಪ್ರಾಯ ಇತ್ತು. ಭದ್ರತಾ ಮಂಡಳಿಯ ಅಧ್ಯಕ್ಷರಾಗಿ ಇರಾನ್ ಅಧ್ಯಕ್ಷರು ನನಗೆ ನೀಡಿದಂತ ಭರವಸೆಗಳು, ಇರಾನ್ ಮತ್ತೆ ಪ್ರತಿರೋಧ ರಂಗದ ಹಕ್ಕುಗಳನ್ನ ರಕ್ಷಿಸುವಂತಹ ಜವಾಬ್ದಾರಿಯನ್ನ ಅವರು ವಹಿಸಿಕೊಂಡಂತಹ ರೀತಿಯನ್ನ ಆಧರಿಸಿ ನಾನು ಒಪ್ಪಿಗೆಯನ್ನ ನೀಡಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಅಮೆರಿಕದ ಅತಿಯಾದ ಬೇಡಿಕೆಗಳಿಗೆ ತಲೆ ಬಾಗೋದಿಲ್ಲ ಅಂತ ಅವ್ರು ಸ್ಪಷ್ಟಪಡಿಸಿದ್ದಾರೆ. ಈ ಜ್ಞಾಪಕ ಪತ್ರದ ನಿಯಮಗಳನ್ನ ಪೂರೈಸೋದಿಕ್ಕೆ ನಾವೆಲ್ಲರೂ ಕಾಯ್ತೀವಿ. ಆದ್ರೆ ಮುಂಬರುವ ದಿನಗಳಲ್ಲಿ ನಡೆಯಲಿರುವಂತಹ ಮಾತುಕತೆಗಳು ನಾವು ಶತ್ರುಗಳ ನಿಲುವನ್ನ ಒಪ್ಕೊಂಡಿಲ್ಲ ಅನ್ನೋದರ ಸೂಚನೆ ಅಂತ ಮೊಜತಬಾ ಖಾಮಿನಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಯಾವುದೇ ಗದ್ದಲ ಮಾಡ್ತಾ ಇಲ್ಲ. ಆದ್ರೆ ಜ್ಞಾಪಕ ಪತ್ರ ಯಾವ ದಿಕ್ಕಿನಲ್ಲಿ ಮುಂದುವರಿಯುತ್ತೆ ಅನ್ನೋದನ್ನ ನೋಡ್ತಾರೆ. ಅಂದ್ರೆ ಇದರ ಅರ್ಥ ಇರಾನ್ ಶಾಂತಿಗೆ ಅವಕಾಶವನ್ನ ನೀಡ್ತಾ ಇದೆ. ಆದ್ರೆ ಇಸ್ರೇಲ್ ಅನ್ನ ಮತ್ತೆ US ಅನ್ನ ನಂಬೋದಿಕ್ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಾಸ್ತವವನ್ನ ಮನಸ್ಸಲ್ಲಿ ಇಟ್ಕೊಳ್ಳುತ್ತೆ. ನಂಬಿಕೆ ಏನಾದ್ರೂ ಮುರಿದ್ರೆ, ಒಪ್ಪಂದಗಳನ್ನ ಉಲ್ಲಂಘಿಸಿದ್ರೆ ಅಥವಾ ಅತಿಯಾದ ಬೇಡಿಕೆಗಳನ್ನ ಮಾಡಿದ್ರೆ ಶತ್ರುಗಳಿಗೆ ಕಠಿಣ ಪ್ರತಿಕ್ರಿಯೆಯನ್ನ ನೀಡೋದಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ. ಯುದ್ಧದ ಸಮಯದಲ್ಲಿ ಅವರನ್ನ ಒಮ್ಮೆ ಹೊಡೆಯಲಾಗಿದೆ. ಅವ್ರು ಮತ್ತೆ ಅದೇ ಮಾರ್ಗವನ್ನ ಆರಿಸ್ಕೊಂಡ್ರೆ ಈ ಬಾರಿ ಅವರನ್ನ ಇನ್ನಷ್ಟು ಕಠಿಣವಾಗಿ ನಾವು ಹೊಡಿತೀವಿ ಅಂತ ಇರಾನ್ನ ಸ್ಪೀಕರ್ ಘಾಲಿಬಾಫ್ ಅವರು ಹೇಳಿದ್ದಾರೆ. ಇರಾನ್ ತನ್ನ ಎಲ್ಲ ಹಕ್ಕುಗಳನ್ನ ಗೌರವಿಸುವವರೆಗೆ ಹಿಂಜರಿಯೋದಿಲ್ಲ ಅಂತ ಇರಾನ್ನ ರಾಷ್ಟ್ರೀಯ ಭದ್ರತಾ ಮಂಡಳಿ ಹೇಳಿದೆ. ಅವರು ಒಪ್ಪಂದದ ಅನುಷ್ಠಾನವನ್ನ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. US ನ ಯಾವುದೇ ಉಲ್ಲಂಘನೆ ಪೂರ್ವಭಾವಿ ಪ್ರತಿಕಾರಕ್ಕೆ ಬಹುಶಃ ದಾಳಿ ಕಾರಣ ಆಗಬಹುದು. ಇನ್ನು ಈ ನಡುವೆ US ಸೆಂಟ್ರಲ್ ಕಮಾಂಡ್ ಒಪ್ಪಂದವನ್ನ ಜಾರಿಗೆ ತರೋದಕ್ಕೆ ಪ್ರಾರಂಭ ಮಾಡಿದೆ. ಇರಾನ್ ಬಂದರುಗಳಿಗೆ ಮತ್ತೆ ಅಲ್ಲಿಂದ ಸಮುದ್ರ ಮಾರ್ಗಗಳಿಗೆ ಅಮೆರಿಕದ ಪಡೆಗಳ ದಿಗ್ಬಂಧನವನ್ನ ತೆಗೆದುಹಾಕಲಾಗಿದೆ ಅಂತ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಆದ್ರೂ ಒಪ್ಪಂದ ಸಂಪೂರ್ಣವಾಗಿ ಜಾರಿಗೆ ಬರುವವರೆಗೆ ನೌಕಾಪಡೆಗಳು ಈ ಪ್ರದೇಶದಲ್ಲಿನೇ ಉಳಿತವೆ. ಇದೆಲ್ಲದರ ನಡುವೆ ನೇತನ್ಯಾಹು ಉದ್ದೇಶಗಳ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಇನ್ನು ನೇತನ್ಯಾಹು ಬಗ್ಗೆ ಅಮೆರಿಕ ಯಾವಾಗ ತಾಳ್ಮೆ ಕಳೆದುಕೊಳ್ಳುತ್ತೋ ಅನ್ನೋದು ಕೂಡ ಗೊತ್ತಿಲ್ಲ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ.
ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.